ಒಟ್ಟಾರೆ ರಾಜ್ಯದಲ್ಲಿ ಮೊದಲಿಂದಲೂ ಕಾಂಗ್ರೆಸ್ ಅವರು ಜಾತಿಗಳನ್ನ ಎತ್ಕಟ್ಟುವಂಥದ್ದು, ಜಾತಿಗಳ ಮಧ್ಯದಲ್ಲಿ ಬಿರುಕನ್ನು ತರುವಂಥದ್ದು, ದ್ವೇಷ ವೈಮನಸ್ಸನ್ನು ತರುವಂಥ ಪ್ರಯತ್ನವನ್ನು ಈ ಕಾಂಗ್ರೆಸ್ನವರು ಮೊದಲಿಂದಲೂ ಮಾಡ್ಕೊಂಬಂದಿರುವಂಥದ್ದು. ಈಗ ಮುಂದುವರೆದು ಏನೊಂದು 10 ವರ್ಷದ ಹಿಂದೆ ಮಾಡಿದ್ದನ್ನು ಪುನರ್ ಪರಿಶೀಲನೆ ಮಾಡಿ ಮತ್ತೊಮ್ಮೆ ನೀವು ಮಾಡಬೇಕು ಅನ್ನೋಂಥ ಒತ್ತಾಯ ಇಡೀ ಸಮಾಜದಲ್ಲಿ ಮತ್ತೊಮ್ಮೆ ನೀವು ಮಾಡಬೇಕು ಅನ್ನೋಂಥ ಒತ್ತಾಯ ಇತ್ತು. ಯಾಕೆಂದರೆ 10 ವರ್ಷದಿಂದ ಮಾಡಿದಾಗ ಸರಿಯಾಗಿ ಆಗಲಿಲ್ಲ, ವೈಜ್ಞಾನಿಕವಾಗಿ ಆಗಿರಲಿಲ್ಲ, ಎಲ್ಲರ ಮನೆಗೆ ಹೋಗಿರಲಿಲ್ಲ, ಸೂಕ್ತವಾಗಿ ಆಗಿರಲಿಲ್ಲ, ಸರಿಯಾಗಿ ಏನು ಜಾತಿ ಗಣತಿ ಆಗಬೇಕು ಅನ್ನೋಂಥ ಒತ್ತಾಯ ಇತ್ತು, ಇಲ್ಲ ಅಂತಲ್ಲ. ಈಗ ಕೇಂದ್ರ ಸರ್ಕಾರನೇ ಇದು ಇತಿಹಾಸದಲ್ಲಿ 77 ವರ್ಷದಲ್ಲಿ ಜಾತಿ ಗಣತಿಯನ್ನು ಸೆನ್ಸಸ್ನಲ್ಲಿ ಆಗ್ತಿರ್ಲಿಲ್ಲ. ಜಾತಿ ಗಣತಿಯನ್ನು ಜನಗಣತಿ ಮಾಡ್ತಿರ್ಬೇಕಾದ್ರೆ ಜಾತಿ ಗಣತಿ ಆಗ್ತಿರ್ಲಿಲ್ಲ, ಬೇರೆ ಎಲ್ಲ ಆಗ್ತಿತ್ತು. ಈ ಬಾರಿ ಕೇಂದ್ರ ಸರ್ಕಾರನೇ ಜಾತಿ ಗಣತಿಯನ್ನು ಮಾಡಬೇಕು ಅಂತ ನಿಶ್ಚಯ ಮಾಡಿರ್ಬೇಕಾದ್ರೆ ಅಧಿಕಾರನೂ ಕೇಂದ್ರ ಸರ್ಕಾರಕ್ಕೆ ಇರೋದು. ಹಾಗಾಗಿ ಅವ್ರು ಮಾಡ್ತಿರ್ಬೇಕಾದ್ರೆ ತಿರ್ಗಿ ನೀವು ಮಾಡೋಂಥ ಅವಶ್ಯಕತೆ ಇಲ್ಲ ಅನ್ನೋದು ಅವಶ್ಯಕತೆ ಇಲ್ಲ. ಆ ಕೇಂದ್ರ ಸರ್ಕಾರ ಮಾಡ್ತಿರೋಂಥದ್ದು ಪರ್ಫೆಕ್ಟಾಗಿ ವ್ಯವಸ್ಥಿತವಾಗಿ ಎಲ್ಲ ಅಂಶಗಳನ್ನು ಒಳಗೊಂಡಂತೆ ಉತ್ತಮವಾಗಿ ಎಲ್ಲ ಡಾಕ್ಯುಮೆಂಟೇಷನ್ ಇರುತ್ತೆ, ಅದು ಪ್ರಕಾರವಾಗಿ ಮಾಡಲಿಕ್ಕೆ ಆಗ್ತಿದೆ. ಹಾಗಾಗಿ ಈಗ ಕೇಂದ್ರ ಸರ್ಕಾರನೇ ಜನಗಣತಿಯ ಜೊತೆಯಲ್ಲೇ ಜಾತಿ ಗಣತಿಯನ್ನು ಮಾಡ್ತಿರೋ ಕಾರಣದಲ್ಲಿ ಇದರ ಅವಶ್ಯಕತೆ ಇರಲ್ಲ. ಅದನ್ನು ಕಾದು ಆ ಗಣತಿಯನ್ನು ಬರುವಂಥದ್ದನ್ನು ನೀವು ತೊಗೊಂಡು ಮಾಡ್ಬೋದು. ನಿಮ್ಗೆ ಯಾವ ಕಾರಣಕ್ಕೆ ಏಂತಕ್ಕೆ ಬೇಕಾಗಿದೆಯೋ ಈ ಜಾತಿ ಗಣತಿ ಅಂಕಿ ಅಂಶಗಳು ಸರ್ಕಾರಕ್ಕೆ ಬೇಕಾಗಿರುವಂಥ ಮಾಹಿತಿ ಸಿಗುವಂಥದ್ದಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಯಾಕೆ ತೀರ್ಮಾನ ಕಾಲು ತುಳಿತ ಅಪಮಾನ ಇದ್ರೂ ಇರ್ಬೋದು ಆ ಕಾರಣದಲ್ಲಿ ಇದ್ರೂ ಇರ್ಬೋದು, ಅಥವಾ ಭಗವಂತ ಅವರಿಗೆ ಏನೋ ಜ್ಞಾನ ಕೊಟ್ಟಿರ್ಬೋದೇನೋ, ತಿಳುವಳಿಕೆನೂ ಕೊಟ್ಟಿರ್ಬೋದು, ಅಥವಾ ಇಶ್ಯೂವನ್ನು ಡೈವರ್ಟ್ ಮಾಡೋಕ್ಕೂ ಮಾಡಿರ್ಬೋದು, ಅಥವಾ ತಿಳುವಳಿಕೆ ಬಂದು ಮಾಡಿರ್ಬೋದು, ಅಥವಾ ನಾವು ಮಾಡ್ತಿರೋ ತಪ್ಪು ಅಂತ ತಿಳುವಳಿಕೆಯಾಗಿಯೂ ಸೂಕ್ತವಾಗಿ ತೋರ್ತಿರ್ಬೋದು. ಬಟ್ ತಗೊಂಡಿರೋ ಕಾಲ ಈ ಸಮಾಜದಲ್ಲಿ ಆಕ್ರೋಶ ಗಗನಕೇರಿ ಸರ್ಕಾರದ ವಿರುದ್ಧವಾಗಿ, ಈ ಕಾಂಗ್ರೆಸ್ ಸರ್ಕಾರ ವಿರುದ್ಧವಾಗಿ ಜನರ ಆಕ್ರೋಶ ಮುಗಿಲಿಗೇರಿದೆ. ಇದೊಂದು ಸರ್ಕಾರ ಜನ ಆಕ್ರೋಶ ಎಷ್ಟಿಗಿದೆ ಅಂದರೆ ಜನ ಬೀದಿಗೆ ಬಂದು ಈ ಸರ್ಕಾರವನ್ನು ತರಾಟೆಗೆ ತಗೊಳ್ಳುವಂಥದ್ದು ಅಷ್ಟು ಆಕ್ರೋಶ ಇದೆ ಜನರಿಗೆ. ಇಂಥ ಕೆಟ್ಟ ಸರ್ಕಾರ, ದುಷ್ಟ ಸರ್ಕಾರ ಕಾಂಗ್ರೆಸ್ ಸರ್ಕಾರ, ಇಂಥ ಕಾಂಗ್ರೆಸ್ ಸರ್ಕಾರ ದುಷ್ಟ ಸರ್ಕಾರ, ಜನವಿರೋಧಿ, ಜನರ ಜೀವಕ್ಕೆ ಬೆಲೆ ಕೊಡೋದಂಥ, ಗೌರವಿಸೋದಂಥ ಇದೊಂದು ಸರ್ಕಾರನ ಅಂತ ಜನರ ಆಕ್ರೋಶ ಮುಗಿಲಿಗಿದೆ. ಅದ್ರ ಮಧ್ಯದಲ್ಲಿ ಏನೋ ಒಂದು ಮಾಡಬೇಕು ಅಂತ ಇಂಥ ಗೊಂದಲ ನಿರ್ಮಾಣ ಮಾಡುವಂಥ ಪ್ರಯತ್ನ ಮಾಡ್ತಿದ್ರೆ ಅದು ಸಹ ರಿವೈಸ್ ಮಾಡ್ಕೊಂಡಿರೋದು ಒಳ್ಳೆಯದು. ಬಟ್ ಏನಂದರೆ ಕೇಂದ್ರ ಸರ್ಕಾರ ಮಾಡ್ತಿರೋದ್ರಿಂದ ತಿರ್ಗಿ ಹಣ ಖರ್ಚು ಮಾಡುವಂಥ ಅವಶ್ಯಕತೆ ಇಲ್ಲ. ಮತ್ತು ವ್ಯಾಲಿಡಿಟಿ, ಈಗ ನೀವು ಒಂದು ಮಾಡೋದು, ಕೇಂದ್ರ ಸರ್ಕಾರ ಮಾಡಿದಾಗ ವ್ಯಾಲಿಡಿಟಿ ಗೊಂದಲ ನಿರ್ಮಾಣ ಮಾಡೋದು, ಇವೆಲ್ಲವೂ ಗೊಂದಲ ಮಾಡಬಾರ್ದು. ನಾವು ಏನು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇರ್ತೀವಿ, ಒಕ್ಕೂಟದ ವ್ಯವಸ್ಥೆಯಲ್ಲಿ ಏನು ಅಧಿಕಾರ ಸಂವಿಧಾನದ ಆಶಯ ಸಂವಿಧಾನದ ಪ್ರಕಾರವಾಗಿ ಒಂದು ಒಳ್ಳೆ ಮನಸ್ಸಿನಿಂದ, ಒಳ್ಳೆ ಉದ್ದೇಶದಿಂದ ಕೆಲಸ ಮಾಡಿ. ಯಾವಾಗ ಜನನೂ ಪ್ರೀತಿಸ್ತಾರೆ, ಜನರನ್ನು ಪ್ರೀತಿಸಿ, ಜನರ ಬಗ್ಗೆ ಕಾಳಜಿ ಇಟ್ಕೊಳ್ಳಿ. ಹಾಗಾಗಿ ಜನ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ಕೊಟ್ಟಂಥ ಅಧಿಕಾರದಲ್ಲಿ ಉತ್ತಮವಾಗಿರುವಂಥ, ಸೂಕ್ತವಾಗಿರುವಂಥ, ನ್ಯಾಯಬದ್ಧವಾಗಿರುವಂಥ, ಕಾನೂನುಬದ್ಧವಾಗಿರುವಂಥ ನಿರ್ಧಾರಗಳನ್ನ ತಗೊಳ್ಳಿ ಅಂತ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತೀವಿ. ಸಿದ್ದರಾಮಯ್ಯನವರು ಹಿಂದೆ ನೋಡಿ, ಸ್ವತಃ ಮುಖ್ಯಮಂತ್ರಿಗಳೇ ಸದನದಲ್ಲಿ ಒಪ್ಕೊಂಡಿದ್ದಾರೆ 87 ಕೋಟಿ ಅವ್ಯವಹಾರ ಆಗಿದೆ, 100% ಹಣ ತಗೊಳ್ಳುವಂಥದ್ದಾಗಿದೆ, ಹಸ್ತಾಂತರ ಮಾಡ್ಕೊಳ್ಳುವಂಥದ್ದಾಗಿದೆ, ಗುಳುಮ್ ಮಾಡ್ಕೊಂಡಿದ್ದೀವಿ ಅಂತ ಅವರೇ ಒಪ್ಕೊಂಡಿದ್ದಾರೆ. ಗುಳುಮ್ ಆಗಿದೆ, ಹಸ್ತಾಂತರ ಆಗಿದೆ, ಸಂಪೂರ್ಣವಾಗಿ ಹಣ ಟ್ರಾನ್ಸ್ಫರ್ ಆಗಿದೆ ಅನ್ನೋಂಥದ್ದು 87 ಕೋಟಿ. ಮಿಕ್ಕಿನ ರಿಕವರ್ ಮಾಡಿದ್ದೀವಿ ಅಂತ ಹೇಳ್ಕೊಂಡ್ರು ಅವರು. 87 ಕೋಟಿ ನೇರವಾಗಿ ಹಣ ದುರ್ಬಳಕೆ ಆಗಿದೆ, ಹಣ ಕಾಣ್ತಿಲ್ಲ, ಹಣ ಸಿಕ್ಕಿಲ್ಲ ಅಂತ ಅವರೇ ಒಪ್ಕೊಂಡಿದ್ದಾರೆ. ನಾನು ಹೇಳ್ತಿರೋ ಮಾತಲ್ಲ. ಹಾಗಾಗಿ ಇಲ್ಲಿ ರಾಜಕೀಯ ಪ್ರೇರಿತ ಅನ್ನೋಂಥ ಪ್ರಶ್ನೆ ಏನಿದೆ, ಇವತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿರುವಂಥ ವ್ಯಕ್ತಿಗಳಿಗೆ ಎಲ್ಲ ಒಂದು ಕಡೆ ಮೋಟರ್ ಸೈಕಲ್, ಗಂಗಾ ಕಲ್ಯಾಣದಲ್ಲೋ, ವಿದ್ಯಾಭ್ಯಾಸ ಮಾಡಲಿಕ್ಕೆ ಸ್ಕಾಲರ್ಶಿಪ್ಪು, ಅಥವಾ ಹಾಸ್ಟ್ಲಿಗೆ ದುಡ್ಡು ಕೊಡುವಂಥದ್ದು, ಅಥವಾ ಸ್ವಂತ ವ್ಯಾಪಾರ ಮಾಡಲಿಕ್ಕೋ, ಇದಕ್ಕೆಲ್ಲ ಮೀಸಲಾಗಿದ್ದಂಥ ಹಣವನ್ನು ಪರಿಶಿಷ್ಟ ಪಂಗಡದ ಬಗ್ಗೆ ಮೊಸಳೆ ಕಣ್ಣೀರಿಡೋಂಥ ಈ ಸರ್ಕಾರ ಆ ಪಂಗಡದ ಬಡ ಜನರ ದುಡ್ಡನ್ನು ನೇರವಾಗಿ ತನ್ನ ಚುನಾವಣೆಗೆ, ಇದು ಸರ್ಕಾರದ ಮುಖ್ಯಮಂತ್ರಿಗಳ ಸಾಮರ್ಥ್ಯ ಇಲ್ಲದೆ ಆಗುತ್ತಾ? ನೇರವಾಗಿ ಆರ್ಥಿಕ ಇಲಾಖೆಯಿಂದ ಹೆಂಗೆ ವರ್ಗಾಯಿಸ್ತಾರೆ? ಅದಕ್ಕೆ ಸಮರ್ಥನೆಯನ್ನು ಉಪಮುಖ್ಯಮಂತ್ರಿಗಳು ಮಾಡ್ತಾರೆ. ಉಪಮುಖ್ಯಮಂತ್ರಿಗಳು ಏನು ನಡೆದೇ ಇಲ್ವೇನೋ,
ಅನ್ನುವಂಥ ರೀತಿಯಲ್ಲಿ ಅವ್ರ ಹೇಳಿಕೆಗಳು ಇರ್ತವೆ. ಅವ್ರ ಹೇಳಿಕೆಗಳೇನು? ಈ ರೀತಿ ಬಂಡತನ ಹಣವನ್ನು ನೇರವಾಗಿ ಬಡವರ ಹಣವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿರುವಂಥ ಜನರ ಹಣವನ್ನು ನೇರವಾಗಿ ಲೂಟಿ ಮಾಡ್ತಾರಲ್ಲ, ಇದನ್ನು ಸಮರ್ಥಿಸ್ಕೋತಾರಲ್ಲ. ಒಂದು ಕಡೆ ಅವರೇ ನೇರವಾಗಿ ಒಪ್ಕೊಂಡಿದ್ದಾರೆ. ಇವತ್ತೇನಾರ ಆ ವ್ಯಕ್ತಿ ತೀರೋಗಿಲ್ಲದೆ ಇವಾಗ ಡೆತ್ ನೋಟ್ ಕೊಟ್ಟಿಲ್ಲದೆ ಇದ್ರೆ ಯಾರು ಕೇಳ್ತಿದ್ರು? ಇವತ್ತು ಯಾರಿಗೆ ಗೊತ್ತಾಗ್ತಿತ್ತು? ಈ ರೀತಿ ಸರ್ಕಾರದಲ್ಲಿ ಇನ್ನೂ ಎಲ್ಲೆಲ್ಲಿ ಯಾರು ಎಷ್ಟು ಇಲಾಖೆನಲ್ಲಿ ನಡೀತಿದೆ ಅಂತ ನೀವು ನೋಡ್ಬೋದು. ಏನಿದು ಸರ್ವೆ ಮಾಡಲಿಕ್ಕೆ ಇವತ್ತಿನ ದಿನ ಏನು ತುಂಬ ಸಮಯ ಏನಿದೆಯಲ್ಲ, ಏನೊಂದು ಗೈಡ್ಲೈನ್ಸ್ ಪ್ರಕಾರ ನೋಡಿ, ಪೂರ್ವಭಾವಿ ಸಿದ್ಧತೆ ಬಹಳ ಮುಖ್ಯ. ಪೂರ್ವಭಾವಿ ಸಿದ್ಧತೆನ ಸರಿಯಾಗಿ ಮಾಡಿಕೊಂಡು ಅದಕ್ಕೆ ಸರಿಯಾದ ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿಕೊಂಡು ಫೀಲ್ಡಿಗೆ ಹೋದಾಗ ಫೀಲ್ಡಲ್ಲಿ ಏನು 3 ತಿಂಗಳು ಇರ್ತಾರ? 3 ತಿಂಗಳು ಇರ್ತಾರೆ. ಆದರೆ ಅದಕ್ಕೆ ಬೇಕಾಗಿರೋ ತಯಾರಿಗಳು ಮಾಡಬೇಕು. ಯಾವ ಇನ್ಸ್ಟಿಟ್ಯೂಷನ್ ಇದಕ್ಕೆ ಅಂತ ನಿರ್ಮಾಣ, ಜಾತಿ ಗಣತಿಗೋಸ್ಕರನೇ ಒಂದು ದೊಡ್ಡ ಸಂಸ್ಥೆನ ನಿರ್ಮಾಣ ಮಾಡಿರೋದು. 20,000 ಕೋಟಿ ಖರ್ಚು ಮಾಡ್ತಿದ್ದಾರೆ. 20,000 ಕೋಟಿ ಬಡ್ಜೆಟಲ್ಲಿ ಏನು ಮುಂಗಡ ಬಡ್ಜೆಟ್ನಲ್ಲಿ ಇದಕ್ಕೆ ಮೀಸಲು 20,000, ಈಗ 500 ಕೋಟಿ ಇಟ್ಟಿದ್ದಾರೆ. ಟೋಟಲ್ ಇದಕ್ಕೊಂದು 20,000 ಕೋಟಿ ಖರ್ಚಾಗುವಂಥದ್ದಾಗುತ್ತೆ. ಹಾಂ, ಒಟ್ಟು 20,000 ಕೋಟಿ ಖರ್ಚಾಗುವಂಥದ್ದಾಗುತ್ತೆ. 20,000 ಕೋಟಿ ಖರ್ಚಾಗೋದಕ್ಕಿಂತ ಒಂದು ಸ್ಟ್ರಕ್ಚರ್, ಇದಕ್ಕೆ ಆದಂಥ ಇಲಾಖೆ ಇದೆ. ಇದಕ್ಕೆ ಆದಂಥ ಇಲಾಖೆ ದೇಶ ಉದ್ದ ಅಗಲದಲ್ಲಿ ಇದಕ್ಕೆ ನಿರ್ಮಾಣ ಆಗಿರುವಂಥ ಒಂದು ಸಂಸ್ಥೆಗಳಿರ್ತದೆ. ವ್ಯವಸ್ಥಿತವಾಗಿ, ವೈಜ್ಞಾನಿಕವಾಗಿ, ಸಾಮಾಜಿಕವಾಗಿ, ಕಾನೂನು ಚೌಕಟ್ಟಿನಲ್ಲಿ ಉತ್ತಮವಾಗಿ ಪಾರದರ್ಶಕವಾಗಿ ಆಗುವಂಥದ್ದಾಗುತ್ತೆ. ಹಾಗಾಗಿ ನಾವು ರಾಜಕೀಯ ಪ್ರೇರಿತವಾಗಿ ಗೊಂದಲ ನಿರ್ಮಾಣ ಮಾಡುವಂಥದ್ದು, ತಮ್ಮ ಪ್ರತಿಷ್ಠೆಗಾಗಿ ಏನೆಲ್ಲ ಗೊಂದಲ ನಿರ್ಮಾಣ ಮಾಡೋದ್ರಿಂದ ದೂರ ಬರಬೇಕು. ಕಾಂಗ್ರೆಸ್ ಪಕ್ಷನ ಕೇಳ್ತಿದ್ರು, ಜಾತಿ ಗಣತಿ ಮಾಡಿ ಕೇಂದ್ರ ಸರ್ಕಾರ ಮಾಡಿ ಅಂತ ಕೇಳಿದ್ರು, ಮಾಡ್ತಾ ಇದ್ದಾರೆ. ಎಲ್ಲರೂ ಕೇಳಿದ್ನ ಜಾತಿ ಗಣತಿ ಅವರಂತೂ ಮಾಡಿರಲಿಲ್ಲ ಕಾಂಗ್ರೆಸ್ನವರು. ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಪ್ರಧಾನಮಂತ್ರಿಗಳು ಜಾತಿ ಗಣತಿಯನ್ನು ಜನಗಣತಿಯ ಜೊತೆಯಲ್ಲಿ ಜಾತಿ ಗಣತಿ ಮಾಡ್ತಾರೆ. ಒಳ್ಳೆ ಬೆಳವಣಿಗೆ, ಇದನ್ನು ಸದ್ಬಳಕೆಯನ್ನು ಮಾಡಿಕೊಳ್ಳುವಂಥದ್ದು ಮಾಡಲಿ ಅಂತ ನಾನು ಒತ್ತಾಯ ಮಾಡ್ತೀನಿ. ಈಗ 2 ವರ್ಷದಿಂದ ಪ್ರಾರಂಭ ಆದ ದಿನದಿಂದಲೂ ಹಗರಣದ ಮೇಲೆ ಹಗರಣ, ಪ್ರತಿದಿನ ಹಗರಣ. ಈ ಪಟ್ಟಿ ಮಾಡಬೇಕಾಗ್ತದೆ. ಇದು ದೊಡ್ಡ ಒಂದು ಪುಸ್ತಕ ಮಾಡಬೇಕಾಗ್ತದೆ. ಇಂಥದ್ದು ಒಂದು ಪುಸ್ತಕ ಮಾಡಿ ಕೊಡಬೇಕಾಗ್ತದೆ. ಹಗರಣ, ಮೊದಲನೇ ದಿನದ ಹಗರಣ, 2ನೇ ದಿನದ ಹಗರಣ, 3ನೇ ದಿನದ್ದು, 4ನೇ ದಿನದ್ದು ಹಗರಣ ಮೇಲೆ ಹಗರಣ ಅಂತ ಪಟ್ಟಿ ಮಾಡಿ ಇವ್ರದ್ದು ಎಷ್ಟು ಒಂದು 20,000 ಸ್ಟೂಡೆಂಟ್ಗೆ ಥೀಸಿಸ್ ಮಾಡೋಕ್ಕೆ ಸಬ್ಜೆಕ್ಟ್ ಕೊಡ್ಬೋದಪ್ಪ. ಈ ಇಲಾಖೆನಲ್ಲಿರೋ ಅಧಿಕಾರಿಗಳು ಸಾಲಲ್ಲ, ಪೊಲೀಸ್ ಇಲಾಖೆನಲ್ಲಿರೋರು ಸಾಲಲ್ಲ. ಈ ತನಿಖೆ ಮಾಡಲಿಕ್ಕೆ ಇನ್ನೂ ಒಂದು 2-3 ಡಿಪಾರ್ಟ್ಮೆಂಟ್ನ ಬರೀ ತನಿಖೆ ಮಾಡಲಿಕ್ಕೆ ಒಟ್ಟಾಕಬೇಕಾಗತ್ತೆ. ಟ್ರಾನ್ಸ್ಫರ್ನಲ್ಲಿ ಹಗರಣ, ಈ ಏನು ಹೇಳ್ತೀರಿ ಹೇಳ್ಬೇಕು, ಪೇಮೆಂಟಲ್ಲಿ ಹಗರಣ, ಗುತ್ತಿಗೆದಾರರಲ್ಲಿ ಹಗರಣ, ಸ್ಮಾರ್ಟ್ ಮೀಟ್ರಲ್ಲಿ ಹಗರಣ, ಕಸದಲ್ಲಿ ಹಗರಣ, ಲೇಔಟ್ ಅಪ್ರೂವ್ ಮಾಡೋದ್ರಲ್ಲಿ ಹಗರಣ, ಬಿಲ್ಡಿಂಗ್ ಪ್ಲ್ಯಾನ್ ಕೊಡೋದ್ರಲ್ಲಿ ಹಗರಣ, ಖಾತೆ ಮಾಡಿಕೊಡೋದ್ರಲ್ಲಿ ಹಗರಣ, ಏನಿಲ್ಲ ಹೇಳಿ ಇವ್ರ ಹತ್ರ ಹಗರಣ. ಬಿಸಿ ಊಟದಲ್ಲಿ ಹಗರಣ, ರೇಷನಲ್ಲಿ ಹಗರಣ. ನಾನು ಹೇಳೋಕ್ಕೆ ಸಾಕಾಗಿದೆ. ಇದು ಪಟ್ಟಿ ಹೇಳಿ ಏನಪ್ಪ, ದಿನ ಇದ್ದರೆ ಬೆಳಗ್ಗೆ ಇದ್ರೆ ಇವ್ರ ಮೇಲೆ ತೆಗೊಳ್ಳೋದು, ಇವ್ರನ್ನ ಬರೀ ಆಪಾದನೆ ಮಾಡೋದೇ ಆಗಿದೆಯಾ ಅನ್ನೋವಂಥದ್ದಾಗಿದೆ. ಇವ್ರು ಎಷ್ಟು ನ್ಯಾಯಾಂಗ ಕಮಿಷನ್ಗಳು, ಇನ್ನೊಂದು ಮತ್ತು ಏನು ಸ್ಟ್ಯಾಂಪೇಡು, ಈ ಸ್ಟ್ಯಾಂಪೇಡ್ನ ಬೇರೆ ಕಡೆ ಓಲೈಕೆ ಮಾಡ್ತಾರೆ. ನೋಡಿ, ಮಹಾಕುಂಭಗೂ ಈ ಕ್ರಿಕೆಟ್ನಲ್ಲಿ ಆಗಿರೋದು ಇವರು ನೇರವಾಗಿ ಕಾರಣಕರ್ತರಾಗಿದ್ದಾರೆ. ಇಲ್ಲೇನು 2 ಸ್ಥಳದಲ್ಲಿ ಇವತ್ತು ನೋಡಿ, ಅವ್ರು ಕೇಳಿದ್ದೇನು ಪರ್ಮಿಷನ್ನು ವಿಕ್ಟ್ರಿ ಪರೇಡ್ ಮಾಡಲಿಕ್ಕೆ. ವಿಕ್ಟ್ರಿ ಪರೇಡ್ ಮಾಡ್ಕೊಂಡಿದ್ರೆ ಎಲ್ಲ ಕಡೆ ಚೆದ್ರೋಗಿರೋರು ಜನ. ಇವ್ರನ್ನ ಮೆರೆಸ್ಕೊಳ್ಳೋಕ್ಕೆ, ಇವ್ರನ್ನ ಮೆರೆಸ್ಲಿಕ್ಕೆ ಇವ್ರು ನೇರವಾಗಿ ವಿಧಾನಸೌಧದ ಮುಂದೆ ಕೇಸ್ 2 ಕಡೆ ಯಾಕೆ? ಈಗ ಇಷ್ಟೆಲ್ಲ ಆಗಿದ್ಮೇಲೂ 2 ಕಡೆ ಮಾಡಲಿಕ್ಕೆ ಏನಿತ್ತು? ಯಾರು ಮಾಡಬೇಡಿ, ಪೊಲೀಸ್ ಅಧಿಕಾರಿಗಳು ಮಾಡಬೇಡಿ ಅಂತ ಪರಿಪರಿಯಾಗಿ ಹೇಳಿದ್ದಾರೆ. ಯಾರು ಇದನ್ನು ನಿರ್ವಹಣೆ ಮಾಡಬೇಕಾದವ್ರೆ ಪಾಪ ಬೇಡ ಅಂತ ಹೇಳಿದ್ರು. ಇದನ್ನು ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ. ಅಂದರೆ ಯಾರು ಹೊಣೆ? ಮುಖ್ಯಮಂತ್ರಿ ಹೊಣೆ ಆಗಿರೋರು, ಸರ್ಕಾರದ ಮುಖ್ಯಸ್ಥರಾಗಿರೋರು, ಉಪಮುಖ್ಯಮಂತ್ರಿಗಳು ಹೋಗಿ ಏರ್ಪೋರ್ಟಿಂದ ಬೇರೆ ಎಲ್ಲ ಜನರಿಗೆ ಬೇಡ ಅಂದವರು. ಇವ್ರು ಹೆಂಗೆ ಏರ್ಪೋರ್ಟಿಗೆ ಹೋಗ್ತಾರೆ? ಇವ್ರು ಏರ್ಪೋರ್ಟ್ಗೆ ಹೋಗಿ ಹೆಂಗೆ ಬಾವುಟ ಇಟ್ಕೊಂಡು, ಪಾಪ ಎಷ್ಟು ಬಾವುಟ, ಯಾವುದು ಆಪರೇಷನ್ ಸಿಂಧೂರ ಆದಾಗ ಹಿಂಗೆ ಇಟ್ಕೊಂಡಿದ್ರ, ದೇಶದ ಫ್ಲಾಗ್ನ, ದೇಶದ ಧ್ವಜವನ್ನು ಹಿಂಗೆ ಇಟ್ಕೊಂಡಿದ್ರ? ಆಪರೇಷನ್ ಸಿಂಧೂರ ಆದಾಗ ಮಾಡಿದ್ರ? ಏನು ಇವ್ರಿಗೂ RCBಗೂ ಕನೆಕ್ಷನು? ಇವ್ರಿಗೇನು ಕ್ರಿಕೆಟ್ ಬಗ್ಗೆ ಗೊತ್ತಿದೆಯಾ? ಕ್ರಿಕೆಟ್ ಬಗ್ಗೆ ಏನಾದ್ರು ಗೊತ್ತಿದೆಯಾ? ಗೊತ್ತಿಲ್ಲದೇನೆ ಅದನ್ನು ಪರ್ಚೇಸ್ ಮಾಡಬೇಕು ಅಂತ ಒಂದಷ್ಟು ಚರ್ಚೆ ಇದೆ. ಅದನ್ನ ಗೊತ್ತಿಲ್ಲಪ್ಪ, ಏನೇನು ಪರ್ಚೇಸ್, ಯಾರ್ಯಾರು ಏನೇನು ಪರ್ಚೇಸ್ ಮಾಡ್ಕೊಂಡ್ರು ನಮ್ಗೆ ಗೊತ್ತಿಲ್ಲ. ಬಟ್ ನನಗೆ ಗೊತ್ತಿಲ್ಲ, ನಾನು ಮಾತಾಡೋದು ಸರಿ ಇಲ್ಲ. ಬಟ್ ಇವ್ರ ನಡವಳಿಕೆ ಹೇಳ್ತಾ ಇದ್ದೀನಿ. ಇವ್ರ ನಡವಳಿಕೆಗಳು, ಆಪರೇಷನ್ ಸಿಂಧೂರ್ ಆದಾಗ ಇಡೀ ದೇಶ ಹೆಮ್ಮೆಯಿಂದ ಇದ್ದಾರೆ.
ಇವರು ಅದನ್ನು ತೆಗಳೋದು, ಅದಕ್ಕೆ ಸ್ವಾಗತಿಸೋದು, ಅಭಿಮಾನಿಸೋದು ಅಂಥದ್ದು, ಗೌರವಿಸುವಂಥದ್ದು ಏನಾರು ಮಾಡಿದ್ರೆ ಏರ್ಪೋರ್ಟಿಂದ ಬಾವುಟ ಇಟ್ಕೊಂಡು ಹೊರಟೇಬಿಟ್ರು. ಸೊ ಹಾಗಾಗಿ ಇವತ್ತು ರಾಜ್ಯದಲ್ಲಿ ಬೇರೆ ಬೇರೆಯವರು ಆಪರೇಷನ್ ಸಿಂಧೂರ್ ವಿಚಾರದಲ್ಲಿ ತಿರಂಗ ಯಾತ್ರೆಯನ್ನು ಮಾಡಲಿಕ್ಕೆ ಮಾಡ್ತಾರೆ ಅಂದರೆ ಪರ್ಮಿಷನ್ ಕೊಡಲ್ಲ. ತಿರಂಗ ಯಾತ್ರೆ ನಿರ್ಬಂಧನೆ. ಒಂದೇ ಕಡೆ ಒಂದೇ ಸ್ಥಳಕ್ಕೆ ಇಡೀ ಬೆಂಗಳೂರಿನಲ್ಲಿ ತಿರಂಗ ಯಾತ್ರೆಯನ್ನು ಮಾಡಲಿಕ್ಕೆ ಅದನ್ನು ಭಾಳ ಕಷ್ಟಪಟ್ಟು ಒಂದಕ್ಕೇನು ಪರ್ಮಿಷನ್ ಕೊಡೋಕ್ಕೂ ಕೊಟ್ಟಂಗೂ ಇಲ್ಲ, ಕೊಡದೇದಂಗೂ ಇತ್ತು. ಸೊ ಆ ರೀತಿ ತಿರಂಗ ಯಾತ್ರೆ ಮಾಡೋಕ್ಕೆ ಇಷ್ಟು ಕಷ್ಟ ಮುಜುಗರ ಮಾಡಿದ್ರು. ಸೊ ಈ ರೀತಿ ಸರ್ಕಾರ ಕೆಲಸ ಮಾಡೋಂಥ ರೀತಿ ನೀತಿ ನೋಡಿದಾಗ ಆಶ್ಚರ್ಯ ಆಗುತ್ತೆ. ಇವ್ರು ಏನನ್ನು ಮಾಡ್ತಿದ್ದಾರೆ, ಏನು ಮಾಡಲಿಕ್ಕೆ ಕೊಟ್ಟಿದ್ದಾರೆ, ದೇಶಾಭಿಮಾನ, ಸಮಾಜದ ಬಗ್ಗೆ ಕಾಳಜಿ ಏನಿಲ್ಲ. ತಮ್ಮ ಏನು ಪ್ರಚಾರದ ಗೀಳು. ನಿಮಗೆ ಪ್ರಚಾರ ಸಿಗೋದು ಎಲ್ಲಿ ಗೊತ್ತೇನ್ರಿ? ನೀವು ಮಾಡೋ ಕೆಲಸದಲ್ಲಿ ಉತ್ತಮವಾಗಿ ಕೆಲಸ ಮಾಡಿ. ನಿಮ್ಮ ಜನ ಅಧಿಕಾರ ಕೊಟ್ಟಾರೆ, ಒಳ್ಳೆ ಕೆಲಸ ಮಾಡಿದ್ರೆ ತಾನೇ ಆಶೀರ್ವಾದ ಮಾಡ್ತಾರೆ. ಇಂಥ ಏನು ಚೀಪ್ ಅಥವಾ ಇಂಥ ಎಲ್ಲ ಜನರ ಜೀವಕ್ಕೆ ಅಪಾಯವನ್ನು ತಂದಿಟ್ಟು ಇವತ್ತು ಅವ್ರ ಪ್ರಾಣ ತಗೊಳ್ಳೋದು. ಒಬ್ಬರಾರು ಹೋಗಿದ್ದಾರೆ ಯಾರೋ ಒಬ್ಬರ ಮನೆಗೆ ಸರ್ಕಾರದಲ್ಲಿ. ನೋಡಿ, ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ದಿನದಿಂದಲೂ ಹಗಲು ದರೋಡೆ ಮಾಡ್ತಾನೆ ಇದ್ದಾರೆ. ಎಲ್ಲ ರೀತಿಯಲ್ಲೂ ನೇರವಾಗಿ ಒಂದು ಸರ್ಕಾರದಲ್ಲಿ ಕಾಂಟ್ರಾಕ್ಟು, ಗುತ್ತಿಗೆ, ಪೇಮೆಂಟ್ ಕೊಡೋದ್ರಲ್ಲಿ ಮತ್ತು ಲೈಸೆನ್ಸ್ ಕೊಡೋದ್ರಲ್ಲಿ ಹಣ ಮಾಡೋದು ಒಂದು ಭಾಗ. ಇನ್ನೊಂದು ನೇರವಾಗಿ ಜನರ ಜೇಬಿನಿಂದಲೇ ಲೂಟಿ ಮಾಡುವಂಥದ್ದು. ಇವತ್ತು ಈ ಒಂದು ಹಗರಣ ಮಹರ್ಷಿ ವಾಲ್ಮೀಕಿ ಏನೊಂದು ಅಭಿವೃದ್ಧಿ ನಿಗಮದ ಒಂದು ಹಗರಣ, ಅದು ಬಯಲಿಗೆ ಹಿಂಗೆ ಬಂತು. ಒಬ್ಬ ಸರ್ಕಾರಿ ಅಧಿಕಾರಿ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡಿಕೊಂಡಾಗ ಅವರ ಒಂದು ಡೆತ್ ನೋಟಲ್ಲಿ ತಿಳಿಸಿರೋ ಕಾರಣ ಇವೆಲ್ಲ ಇದು ಬಯಲಾಗುವಂಥದ್ದಾಯಿತು ಅಥವಾ ಈ ಸುದ್ದಿ ಆಗುವಂಥದ್ದಾಯಿತು. ಕಾಂಗ್ರೆಸ್ ಸರ್ಕಾರ ಇದನ್ನು ಮುಚ್ಚಾಕುವಂಥ ಪ್ರಯತ್ನವನ್ನು ಮಾಡ್ತಾನೆ ಬಂತು. ಯಾರ ಮೇಲೆ FIR ಅನ್ನು ಮಾಡಬೇಕಿತ್ತು, ನಾಗೇಂದ್ರ ಮೇಲೆ FIR ಅನ್ನು ಮಾಡಬೇಕಿತ್ತು, ಅವ್ರ ಮೇಲೆ FIR ಮಾಡಲಿಲ್ಲ. ಸಂಬಂಧಪಟ್ಟ ಆ ನಿಗಮದ ಅಧ್ಯಕ್ಷರ ಮೇಲೆ ಮಾಡಬೇಕಿತ್ತು, ಮಾಡಲಿಲ್ಲ. ಈ ರೀತಿ ಜವಾಬ್ದಾರಿಯಿಂದ ಕಾನೂನನ್ನ ಜಾರಿಗೆ ಮತ್ತು ಕಾನೂನನ್ನ ಕ್ರಮ ವಹಿಸುವಂಥ ಕೆಲಸದಲ್ಲಿ ಯಾವನ್ನೂ ತಡೆ ಹಿಡಿಯುವಂಥ ಕೆಲಸಗಳನ್ನು ಕಾಂಗ್ರೆಸ್ ಸರ್ಕಾರ, ವಿಶೇಷವಾಗಿ ಮುಖ್ಯಮಂತ್ರಿಗಳು, ಇಡೀ ಉಪಮುಖ್ಯಮಂತ್ರಿಗಳು, ಇಡೀ ಸರ್ಕಾರ ಬಂಡತನ ಮತ್ತು ನ್ಯಾಯಕ್ಕೆ ತದ್ವಿರುದ್ಧವಾಗಿ ನಿಂತಹ ಒಂದು ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಈಗ ಮುಂದುವರೆದ ಭಾಗವಾಗಿ ಏನೊಂದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟಿಂದ ತನಿಖೆ ನಡೆತಿರೋದು ಕಾರಣವಾಗಿ ಮತ್ತು CBIನೂ ತನಿಖೆ ಮಾಡ್ತಿರುವಂಥ ಕಾರಣದಲ್ಲಿ ಇವರನ್ನು ರಾಜ್ಯ ಮಟ್ಟದಲ್ಲಿ ತನಿಖೆಯನ್ನು ಮಾಡ್ಕೊಂಡು ಕೂತಿದ್ದಾರೆ. ಇವೆಲ್ಲವನ್ನು ನೋಡಿದಾಗ ಮುಂದುವರೆದ ತನಿಖೆ ನಡೆದು ಆಗ ಭಾಳ ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತಾಗಿದ್ದ ವಿಚಾರ ಏನು, ವಾಲ್ಮೀಕಿ ನಿಗಮದ ಹಣವನ್ನು ನೇರವಾಗಿ ಲೋಕಸಭಾ ಚುನಾವಣೆಯಲ್ಲಿ ಹಣ ಬಳಕೆಯಾಗಿದೆ, ತೆಲಂಗಾಣ ಎಲೆಕ್ಷನ್ಗೆ ಬಳಕೆಯಾಗಿದೆ ಮತ್ತು ಬಳ್ಳಾರಿಯ ಲೋಕಸಭಾ ಚುನಾವಣೆಗೆ ಹಣ ಬಳಕೆಯಾಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಹಾಗಾಗಿ ಅದನ್ನು ತೆಳ್ಳಿಗೆ ಹಾಕುವಂಥ ಪ್ರಯತ್ನ, ತೆಳ್ಳಾಗ್ತಿದ್ರು, ಇಲ್ಲ ನಾವು ಮಾಡಿಲ್ಲ, ಆಗಿಲ್ಲ, ಈಗಿಲ್ಲ ಅಂತ. ಮತ್ತು ಕಡೆಗೆ ಏನು ಸದನದಲ್ಲೇ ಮುಖ್ಯಮಂತ್ರಿಗಳು ಒಪ್ಕೊಂಡ್ರು, ಇಲ್ಲ 137 ಕೋಟಿ ಆಗಿಲ್ಲ, ಬರೀ 87 ಕೋಟಿ ಮಾತ್ರ ಅವ್ಯವಹಾರ ಆಗಿದೆ ಅನ್ನೋಂಥದ್ದನ್ನ, ಇನ್ನು ಮಿಕ್ಕಿದ ರಿಕವರಿ ಆಗಿದೆ, 87 ಕೋಟಿ ಮಾತ್ರ ಆಗಿದೆ ಅನ್ನೋಂಥದ್ದನ್ನ ಅವರೇ ಸ್ವತಃ ಒಪ್ಕೊಂಡು ಹೇಳಿಕೆಯನ್ನು ಕೊಟ್ಟರು. ಈಗ ಇವೆಲ್ಲ ಮುಂದುವರೆದು EDಯವರು ಮುಂದೆ ತನಿಖೆನ ಮುಂದುವರಿಸಿ ಈಗೇನು ಬಳ್ಳಾರಿಯ 4 ಜನ ಶಾಸಕರ ಮನೆಯಲ್ಲಿ ಇವತ್ತೇನು ಸರ್ಚ್ ಆಗ್ತಿರುವಂಥದ್ದು, ತನಿಖೆ ಆಗ್ತಿರುವಂಥದ್ದು ಮತ್ತು ಲೋಕಸಭಾ ಸದಸ್ಯರು ತುಕಾರಾಮ್ ಅವರ ಎಲೆಕ್ಷನ್ಗೆ ಲೋಕಸಭಾ ಚುನಾವಣೆಗೆ ಬಳಕೆಯಾಗಿದೆ ಅನ್ನೋಂಥ ಸುದ್ದಿ ಆಗ್ತಿತ್ತು, ಆಪಾದನೆ ಇತ್ತು. ಈಗ ಅದನ್ನು ಸತ್ಯವಾಗ್ತಿದೆ. ಮತ್ತು ಕಂಪ್ಲಿ ಗಣೇಶ್ ಅವ್ರ ಮನೆ ಮತ್ತು ಕೂಡ್ಲಿಗಿ ಶ್ರೀನಿವಾಸ್ ಅವ್ರ ಮನೆ, ಬಳ್ಳಾರಿಯ ಶಾಸಕರಾದಂಥ ಭರತ್ ರೆಡ್ಡಿ ಅವರ ಮನೆ ಮತ್ತು ಇನ್ನಿತರ ಬೇರೆ ಬೇರೆ ವ್ಯಕ್ತಿಗಳು ಮನೆಗಳಲ್ಲೆಲ್ಲ ಇವಾಗ ತನಿಖೆ ಆಗ್ತಿರೋದು 8 ಮನೆಯಲ್ಲಿ ಆಗ್ತಿದೆ. ಒಟ್ಟಾರೆ ಸತ್ಯ ಹೊರಗೆ ಬರಬೇಕು. ಕಾಂಗ್ರೆಸ್ಸು ಎಲ್ಲ ರೂಪದಲ್ಲೂ ಹಣ ಮಾಡುವಂಥದ್ದು, ಸ್ಮಾರ್ಟ್ ಮೀಟ್ರಲ್ಲೂ ನೇರವಾಗಿ ಜನರ ಹತ್ರ ದುಡ್ಡು ಮಾಡೋವಂಥದ್ದು, ಯಾವುದೇ ಲೇಔಟ್ ಅಪ್ರೂವ್ ಮಾಡಲಿಕ್ಕೂ ನೇರವಾಗಿ ಜನರ ಹತ್ರ ದುಡ್ಡು ಮಾಡೋದು, ಎಲ್ಲ ಅರ್ಬನ್ ಅಥಾರಿಟಿಗಳಲ್ಲಿ ನೇರವಾಗಿ ದುಡ್ಡು ಮಾಡೋವಂಥದ್ದು ಮತ್ತು ಈ ಎಲ್ಲ ಪ್ರಾಧಿಕಾರದಲ್ಲಿ ದುಡ್ಡು ಮಾಡೋವಂಥದ್ದು, ಗುತ್ತಿಗೆದಾರರಿಗೆ ಪೇಮೆಂಟ್ ಮಾಡೋದ್ರಲ್ಲಿ ದುಡ್ಡು ಮಾಡೋವಂಥದ್ದು, ಎಲ್ಲಿ ಕಂಡಲ್ಲೆಲ್ಲ ಈಗ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್
ಯೂಸರ್ ಫೀ ಮೂಲಕ ನೇರವಾಗಿ ಜನರ ಹತ್ರ ದುಡ್ಡು ಮಾಡ್ತಿರೋದು. ಈಗ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ನೇರವಾಗಿ ಜನರು ಜೇಬಿಗೆ ಕೈ ಹಾಕ್ತಿದ್ದಾರೆ. ನಿಗಮಗಳನ್ನೂ ಬಿಡ್ತಿಲ್ಲ, ಪ್ರಾಧಿಕಾರಗಳನ್ನೂ ಬಿಡ್ತಿಲ್ಲ, ಎಸ್ಕಾಮ್ಗಳು ಕಾರ್ಪೊರೇಟೈಸ್ ಆಗಿರೋಂಥ ಎಸ್ಕಾಮ್ಗಳನ್ನೂ ಬಿಡ್ತಿಲ್ಲ, ಬೆಸ್ಕಾಮ್ಗಳನ್ನೂ ಬಿಡಲ್ಲ. ಸೊ ಈ ರೀತಿ ಎಲ್ಲ ಕಡೆನೂ ಭ್ರಷ್ಟಾಚಾರ ತಾಂಡವಾಡ್ತಿದೆ. ಒಂದು ಜಾಮೀನು ಸಿಕ್ಕಿದೆ. ಜಾಮೀನು ಸಿಕ್ಕಿದೆ.